ತಡಿ ತಡಿ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ತುಂಬಾ ವಿಷಯ ಶೇರ್ ಮಾಡಬೇಕು. ಏನಂದರೆ, ನಾವು ಈಗ ನಮ್ಮ ಹಳ್ಳಿಲೇ ಸೆಟ್ಲಾಗಿದ್ದೀವಿ. ಒಂದು ವರ್ಡಲ್ಲಿ ಹೇಳೋದಾದರೆ, ಏನು ಮಾಡ್ತಿದ್ಯಾ? ನಾನು ಲಾಸ್ಟು ಚಿಕ್ಕನಾಯಕನಹಳ್ಳಿಯಲ್ಲಿ ಇದ್ದಾಗ ನಿಮ್ಮ ಜೊತೆ ವಿಡಿಯೋ ಮಾಡ್ತಿದ್ದೆ. ಈಗ ಸುಮಾರು ಒಂದು ವರ್ಷ ಹತ್ತತ್ರ ನಾನು ಯಾವುದೇ ಥರ ವಿಡಿಯೋ ಮಾಡಿಲ್ಲ. ಈಗ ನಾವು ಹಳ್ಳಿಗೆ ರೀಚ್ ಆಗಿದ್ದೀವಿ. ಕೆಲ್ಸಕ್ಕೆ ಹೋಗಿದ್ವಿ ಗೈಸ್. ನಾನು ಆಫೀಸ್ಗೆ ನಮ್ಮ ಪಾಪುನ ಕರ್ಕೊಂಡು ಹೋಗ್ತೀನಿ ತಿಪ್ಟೂರಿಗೆ. ಆಫೀಸಿಂದ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ, ನಮ್ಮ ಮನೇಲಿ ಹಸು ಇದೆ. ಹಸು ಸಡನ್ನಾಗಿ ಕರು ಹಾಕಿದೆ, ಬಾ ಅಂತ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದರು. ನೋಡಿ ಎಷ್ಟು ಕ್ಯೂಟಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಪಾಪು ಅಂದರೂ ತಂಗಿ ಅಂತ ಫುಲ್ ಹ್ಯಾಪಿಯಾಗಿದ್ದಾಳೆ. ಸೊ ಹಸುನ ಅಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಸ್ವಲ್ಪ ಹೊತ್ತು ಕರು ಅಲ್ವಾ ನೋಡ್ಕೊಳ್ಳೋಕ್ಕೆ ಬಾ ಅಂತ ಕರೆದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಶೇರ್ ಮಾಡ್ತೀನಿ. ಇದೊಂದು ಪುಟಾಣಿ ವ್ಲಾಗ್ ಅಂತಲೇ ಅನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಮನೆಗೆ ಬಂದು ಫಸ್ಟ್ ಕರುನ ನೋಡಿದೆ. ನನ್ನ ಪಕ್ಕ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಹಸು ಇನ್ನೂ ಕಸ ಹಾಕಿರಲಿಲ್ಲ. ಸೊ ಹಾಗಾಗಿ ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಆಮೇಲೆ ಆ ಕಡೆ ನೀನೇ ಆ ಕಡೆ ಫುಲ್ ಬಿಸಿಲಿತ್ತು, ಈ ಕಡೆ ಇಟ್ಕೊಂಡಿದ್ದೀನಿ. ನೋಡಿ, ಇದಲ್ಲ ಅಮ್ಮ ಇದ್ರದ್ದು, ಇದ್ರಮ್ಮ. ಇದು ಬಂದು ಮಲ್ನಾಡ್ ಗಿಡ್ಡ ಅಂತಾರಲ್ವ, ಆ ಹಸ. ಈ ಕಡೆ ಹಸ ಬಂದು ಜರ್ಸಿ ಹಸ. ಚೆನ್ನಾಗಿದೆ ಅಲ್ವಾ? ಮತ್ತು ತುಂಬ ಜನ ಮೆಸೇಜ್ ಮಾಡ್ತಿದ್ರಿ. ಯಾರ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ, ಐ ಆಮ್ ಸಾರಿ. ಯಾರು ತಂಗಿ? ನಿನ್ನ ತಂಗಿನಾ? ನಮ್ಮ ಪಾಪು ತಂಗಿ ಅಂತೆ ಗೈಸ್. ಹೌದು, ಈಗ ಯಾರಿದು ಮನೇಲೆಲ್ಲ ತಂಗಿ ಅಂತ ಅಲ್ಲ, ಇದು ತಂಗಿನಾ? ಹೆಂಗೈತೆ ತಂಗಿ? ಸೂಪರ್ ಆಗೈತಾ? ಸೊ ಕ್ಯೂಟ್ ಅಲ್ಲ? ಮುತ್ತು ಕೊಟ್ಟ ನೀನು? ಇಲ್ಲ, ಕೊಡ್ ಮತ್ತೆ. ತಂಗಿ ಎಷ್ಟು ಚೆನ್ನಾಗೈತೆ ನೋಡು. ತಂಗಿ ಹೆಂಗಿದೆ? ಸೂಪರ್ ಆಗಿದೆಯಾ? ಅಮ್ಮ ಬೇಕಂತ? ನಿಂಗೆ ಯಾರು ಬೇಕು? ನನಗೆ ಅಮ್ಮ ಬೇಕು. ಅಮ್ಮ ಅಂದರೆ ಬೇಡ. ಹೌದು ಮಮ್ಮಿ, ಟ್ಯಾಂಕು. ನೋಡಿ, ಕರೀತೈತಪ್ಪ ಮಗು. ಫ್ರೆಂಡ್ಸ್, ನಾನು ಎಷ್ಟೊತ್ತು ವೆಯ್ಟ್ ಮಾಡಿದ್ದೀನಿ ಅಂದರೆ ಅದಕ್ಕೋಸ್ಕರ 4 hours ಇದ್ರ ಮುಂದೆನೇ ಕೂತಿದ್ದೀನಿ. ಅಂದರೆ ಬೆಳಿಗ್ಗೆ ನಾನು ಒಂದು 12 ಗಂಟೆ ಹೋದೋಳು, ಸಂಜೆ 6 ಗಂಟೆವರೆಗೂ ಅಲ್ಲೇ ಇದೆ ಹಸು ಕರು ನೋಡ್ಕೊಂಡು. ಮತ್ತು ನಾಳೆ ಸಂಕ್ರಾಂತಿ ಹಬ್ಬ ಬೇರೆ ಇತ್ತು. ನಾನೇನು ಮನೆಯೂ ಕ್ಲೀನ್ ಮಾಡಿರಲಿಲ್ಲ. ಹೆಂಗೂ ಬೇಗ ಬಂದನಲ್ಲ, ಓಕೆ ಮನೇನಾದರೂ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಆದರೆ ಇವ್ರನ್ನ ನೋಡೋದೇ ಆಯಿತು. ಕರು ತುಂಬಾ ಮುದ್ದಾಗಿದೆ, ತುಂಬಾ ಚೆನ್ನಾಗಿದೆ. ನೋಡೋಕೊಳ್ಳೆ ಮೇಕೆ ಮರಿ ಥರ ಇದೆ. ನೋಡಿ, ಇದು ಪುಟಾಣಿಗಿದೆಯಲ್ಲ, ಸೊ ಹಾಗಾಗಿ ಇದಕ್ಕೆ ಫುಲ್ ಟೆನ್ಷನ್ನು. ಅದಕ್ಕೆ ಎಷ್ಟು ಅಂದರೆ ಗಾಯ್ಸ್, ನನ್ನ ಮಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ ತುಂಬಾ ಟೆನ್ಷನ್ ಆಗಿತ್ತು ಅದು ಹಸು. ಅದಕ್ಕೆ ನಾನು ಇದು ನಮಗಷ್ಟೇ ಅಲ್ಲ, ಅಮ್ಮ ಮಗಳು ಪ್ರೀತಿ ಹಸುಗೆ ಇರುತ್ತೆ ಅಂತ ನನಗೆ ನೆನ್ನೆನೇ ಗೊತ್ತಾಗಿದ್ದು. ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಓಕೆ. ಮತ್ತು ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಸಂಕ್ರಾಂತಿ ಹಬ್ಬ ಇನ್ನೇನು ನಾಳೆ ಇರೋದ್ರಿಂದ ಇವತ್ತು ಆಗ್ತದೋ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಯಾವ ಕರು ಅಂತ ಹೇಳ್ತೀನಿ, ಹೆಣ್ಣು ಕರು. ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಆಮೇಲೆ ಇನ್ನೇನು ಹೇಳೋದು, ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ವಿಡಿಯೋ ಕೆಳಗೆ ಕಮೆಂಟ್ ಮಾಡ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ನಾನು ಊಟ ಮಾಡೋಕ್ಕೆ ಕಳಿಸಿದ್ದೆ. ಊಟ ಮಾಡಿರಲಿಲ್ಲ ಅವರು, ಸೊ ಹಾಗಾಗಿ ನಾನು ಊಟ ಮಾಡೋಕ್ಕೆ ಕಳಿಸಿದೆ. ಬಂದು ಅವರು ಕೂಡ ಇನ್ನೇನು ಹಾಕ್ಬೋದು ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಮತ್ತು ನಮ್ಮ ಹಸ್ಬೆಂಡ್ ಕೂಡ ಜಾಬ್ ಬಿಟ್ಟು ನಾವಿವಾಗ ಫುಲ್ ಹಳ್ಳಿಯಲ್ಲೇ ಸೆಟ್ಲಾಗಿದ್ದೀವಿ ಅನ್ಬೋದು. ನಾನು ಈ ವಿಷಯ ನಿಮ್ಮ ಹತ್ರ ಹೇಳಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ಹಸುನ ನಾವು ಶಿವಮೊಗ್ಗದಿಂದ ತಂದಿದ್ದು, ಅಲ್ಲ ನಮ್ಮಮ್ಮ ಊರಿಂದ ಹೋಗಿ ತೊಗೊಂಬಂದಿದ್ದು. ಇನ್ನೊಂದು ಹಸು ನಮ್ಮ ಅಮ್ಮ ಮನೆಯಲ್ಲೇ ಇತ್ತಲ್ವ, ಅಲ್ಲಿಂದನೇ ಇಸ್ಕೊಂಡು ಬಂದಿದ್ದು. ಮತ್ತು ಇನ್ನೇನು ಹೇಳೋದು, ಸುಮ್ಮನೆ ತುಂಬ ದಿನವೇ ಆಗಿತ್ತು ವಿಡಿಯೋ ಮಾಡಿ.
ಫ್ರೆಂಡ್ಸ್, ಈಗ ನಾವು ಹಸುಗೆ ಸ್ನಾನ ಮಾಡಿಸ್ತಾಯಿದ್ದೀವಿ. ಅದು ಬಂತು, ಕಸ ಬಂತು. ಹಸುಗೆ ಈಗ ಅದು ಒಂಥರ ಬಾಣಂತಿ ಥರನೇ ಅಲ್ವಾ, ಆದರೂ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ರು. ಹಾಗಾಗಿ ನಾವು ಸ್ನಾನ ಮಾಡಿಸ್ತಾ ಇದ್ದೀವಿ. ಅದು ಸ್ನಾನನೇ ಮಾಡಿಸ್ಕೊಂತಿರ್ಲಿಲ್ಲ, ಫುಲ್ ಓಡಾಡ್ತಿತ್ತು. ಆಮೇಲೆ ಕೊಡುವುದ್ರೆ ನಮಗೆ ಬರೋದದು ನೀರು. ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಸಾಹಸಪಟ್ಟರು. ಇಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಮಗಳು ಅಳ್ತಾ ಇದ್ದಾಳೆ. ಏನು ಕಲ್ತಿದ್ಯಾ? ಹಾಂ, ಏನು ಕೇಳು? ಇದು ಫುಲ್ಲು ನಿದ್ದೆ ಫ್ರೆಂಡ್ಸ್, ಈ ಕರು ಫುಲ್ ನಿದ್ದೆ. ಇನ್ನು ಏನು ಹೇಳೋದು ಎಲ್ಲ ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಸಂಕ್ರಾಂತಿ ಹಬ್ಬ ಅಂತ ಕಮೆಂಟ್ ಮಾಡಿ. ಇಲ್ಲ ನೋಡಿ ನಮ್ಮ ಬೇಬಿ ಏನು ಮಾಡ್ತಿದ್ದಾನಂತ. ಏನು ಮಾಡ್ತೀನಿ ನಮ್ಮ ಬೇಬಿ? ಹಸಿಗೆ ನೀರು ತೊಳಿತವನೆ. ಇಲ್ಲ ನೋಡಿ ಬೇಬಿ ಹಸು ತೊಳಿತವನೆ. ನಮ್ಮ ಕಾರೆಲ್ಲ ಹಾಳಾಗಿದ್ದೇವಂತ ನಿಮಗೆ ತಿಳಿಸ್ಕೊಡ್ಲಿ ಏನು ಮಾಡ್ತಿರೋದಂತ ಬೇಬಿ ತಿಳಿಸ್ಕೊಳ್ಳಿ. ಏನಂತ ಮಾಡ್ತಿದ್ದ ನೋಡಿರಿ, ವಿಡಿಯೋ ಮಾಡಿ ಅಂತ ಸುಮ್ಮನಿರ ಜಿಜ್ಜಿ ನೋಡಿ ಕೋಕೋ ನೋಡಿ ನಮ್ಮೆಲ್ಲರಿಗೂ ಥ್ಯಾಂಕ್ಸ್. ಬಾಯ್ ಬಾಯ್. ಸುಮ್ಮನೆ ಇರ್ಕೊಂಡ ಬೇಬಿ ಸ್ನಾನ ಮಾಡಿಸ್ತೀನಿ. ಇಲ್ಲಡಿ ಹೂವು 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 ಅಮ್ಮ ತೋರಿಸ್ರು. ಹೂವು ಹೂವು ನೋಡ್ರಿ, ಹೂವು ಹೆಂಗೆ ಚೆನ್ನಾಗೈತೆ, ಹೂವು ಚೆನ್ನಾಗೈತೆ ನೋಡ್ರಿ. ಅದ್ಯಾವ ಕೇಳಿಸ್ಕೊಂಡಿದ್ದು ಬೇಬಿದ ಅಮ್ಮನ. ಹೂವ ಹೂವ ಇಲ್ಲ ರೀ ಹೂವ ಹೊಟ್ಟೆ ಮೇಲೆ ಹಾಕು. ಕಾಯಿಸೋದಾದ್ಮೇಲೆ ಅವತ್ತು ಮಲ್ಕೊಂಡ್ವಿ. ರಾತ್ರಿ ನಮ್ಮೂರಲ್ಲಿ ಊಟ ಅಂದನ ಆಗ್ತಿತ್ತು, ಊಟ ಮಾಡ್ಕೊಂಡು ಬಂದು ಮಲಗಿದ್ವಿ. ಇವತ್ತು ಹಬ್ಬ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಾನು ಸ್ನಾನ ಮುಗಿಸ್ಕೊಂಡ್ಬಂದು ತಲೆಗೆ ನಾನು ಮೆಹಂದಿ ಹಚ್ಚಿದ್ದೆ. ಇದು ಪಲ್ಯ ನಮ್ಮೂರಲ್ಲಿ ನೆನ್ನೆ ಅಂದನ ಆಗ್ತಿತ್ತು ಅನ್ನಲ್ಲ, ಅಲ್ಲಿಂದನೇ ಇಸ್ಕೊಂಬಂದಿದ್ದು. ಅಲ್ಲಿಂದನೇ ಸಾಂಬಾರು, ಪಲ್ಯ, ಪಾಯಸ ಇಸ್ಕೊಂಬಂದಿದ್ವಿ. ಅದೇ ಪಲ್ಯಕ್ಕೆ ನಾನು ಪೂರಿ ಮಾಡಿದ್ದೆ ಇವತ್ತು ಟಿಫನ್ಗೆ. ನಮ್ಮ ಪಾಪು ಇಲ್ಲಿ ನೋಡಿ ಆರಾಮ್ಸಿ ಕೂತಿದ್ದಾಳೆ ಪೂರಿ ತಿನ್ಕೊಂಡು. ಇನ್ನೂ ನಾವು ಫ್ರೆಶ್ ಅಪ್ ಆಗಿಲ್ಲ, ಸ್ವಲ್ಪ ಲೇಟ್ ಆಯಿತು ಅಂತಲೇ ಅನ್ಬೋದು. ಬೆಳಿಗ್ಗೆನೇ ಪೂಜೆ ಮಾಡಬೇಕಿತ್ತು, ಆದರೆ ನಮ್ಮ ಮನೇಲಿ ನೀರಿರಲಿಲ್ಲ. ನೀರಿನ ಪ್ರಾಬ್ಲಮ್ ಆಗಿ ಮತ್ತು ಕರುನ ಒಳಗಡೆ ತಂದು ಮಲಗಿಸ್ಕೊಂಡಿದ್ವಿ. ಯಾಕೆಂದರೆ ಆಚೆ ತುಂಬ ಚಳಿ ಆಗುತ್ತೆ ಅಂತ ನಾನೇನು ಮಾಡಿದ್ದೆ, ಒಳಗಡೆನೇ ಕರ್ಕೊಂಬಂದು ಮಲಗಿಸಿದ್ದೆ. ಅಂದರೆ ಒಳಗಡೆ ಕರ್ಕೊಂಬಂದುಬಿಟ್ಟಿದ್ದೆ, ಅದು ಎಲ್ಲಿ ಬೇಕಲ್ಲ ಕಟಾಕಿಲ್ಲ, ಎಲ್ಲಿ ಬೇಕಲ್ಲಿ ಹೋಗಲಿ ಅಂತ ಆರಾಮ್ಸಿ ಕೂತಿದೆ. ನಾನು ಮೆಹಂದಿ ಹಚ್ಕೊಂಡಿದ್ದೀನಿ ತಲೆಗೆ. ಚಿಂಟು ನೋಡ್ತೈತೆ ನಮ್ಮ ಪಾಪು. ಕರು ಕೂಡ ಟಿ ವಿ ನೋಡುತ್ತೆ, ಅದೊಂಥರ ಅಟ್ರಾಕ್ಟ್ ಆಗಿದೆ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ದೆ. ಏನಾದರೂ ಸ್ವೀಟ್ ಮಾಡೋಣ ಅಂತ ನಾನು ಐಟಮ್ಸ್ ಎಲ್ಲ ತರಿಸಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ. ಆದರೆ ನಾವು ಹಿಂದಿನ ದಿನ ಊರಲ್ಲಿ ಅಂದನ ಆಗ್ತಿರೋದ್ರಿಂದ ಎಲ್ಲ ಅಲ್ಲಿಂದನೇ ಇಸ್ಕೊಂಬಂದಿರೋದ್ರಿಂದ ಏನೂ ಮಾಡಲಿಲ್ಲ. ದೇವರಿಗೆ ಹಂಗೆ ಮಾಮೂಲಿ ಹಾಗೆ ಪೂಜೆ ಮಾಡಿದೆ, ಸಿಂಪಲಾಗಿ ಪೂಜೆ ಮುಗಿಸ್ದೆ. ನಾನು ಪೂಜೆ ಮುಗಿಸ್ದಾಗ ಟೈಮ್ ತುಂಬಾ ಆಗಿತ್ತು, 12 ಗಂಟೆ ಏನೋ ಆಗಿತ್ತು. ನಾನು
ನಮ್ಮ ಪಾಪು ಟಿ ವಿ ನೋಡ್ತಾ ಇಲ್ಲ ಅನಿಸುತ್ತೆ. ಬೇಗ ಎಲ್ಲ ಕ್ಲೀನ್ ಮಾಡಿ ನಮ್ಮ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಲಾಸ್ಟ್ ನಾನು ಸ್ನಾನ ಮಾಡಿಸಿ ಪೂಜೆ ಮಾಡೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಸಿಂಪಲಾಗಿ ಏನೂ ಹಬ್ಬಕ್ಕೇನು ರೆಡಿ ಆಗಿಲ್ಲ. ಹಳ್ಳಿ ಆಗಿರೋದ್ರಿಂದ ಹಂಗೆ ಸಿಂಪಲ್ ಅಂತಲೇ ಅನ್ಬೋದು. ನಮ್ಮ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ನೋಡ್ಬೋದು ಹಾಯ್ ಮಾಡು ಅಂದರೆ ಸಾಕು ಹಾಯ್ ಮಾಡುತ್ತೆ. ಇದು ನೋಡಿ ಕ್ಯೂಟಾಗಿ ಮಲಗಿದೆ ಇಲ್ಲಿ. ಇದು ಖುಷಿಯಾಗಿದೆ. ಆಚೆ ಅಂದರೆ ಖುಷಿ ಅಂತೂ ಆಗಿಲ್ಲ, ಯಾಕೆಂದರೆ ಅಮ್ಮನ ಹತ್ರ ಇದ್ದಾಗ ಮಕ್ಕಳು ಎಷ್ಟು ಖುಷಿ ಪಡ್ತವೆ ಗೊತ್ತು. ಬಟ್ ಖುಷಿ ಅಂತೂ ಆಗಿಲ್ಲ. ಬಟ್ ಅದೊಂದು ಒಳ್ಳೆ ಆರಾಮಾಗಿ ಕಾಮಾಗಿದೆ. ಅದಾದಮೇಲೆ ನಾನಿಲ್ಲಿ ದೇವರಿಗೆ ಹಸುಗೆ ನಮ್ಮ ಕಡೆ ಸಂಕ್ರಾಂತಿಗೆ ಪೂಜೆ ಮಾಡ್ತೀವಿ. ಪೂಜೆ ಮಾಡೋಣ ಅಂತ ನಾನಿಲ್ಲಿ ಕಾಯಿ ಬೆಲ್ಲ ಅರಿಶಿನ ಕುಂಕುಮ ಊದಿನ ಕಡ್ಡಿ ಎಲ್ಲ ತೊಗೊಂಡೆ ಪೂಜೆ ಮಾಡಿ ಹಸುಗೆ ಕೊಡಬೇಕಿತ್ತು. ಹಸುಗೆ ನಾನು ಸಂಕ್ರಾಂತಿ ಹಬ್ಬ ಇಲ್ಲ ಅಂದರೂ ಕೊಡ್ತಾಯಿದ್ದೆ, ಯಾಕೆಂದರೆ ಅದು ಕರು ಹಾಕೈತಲ್ಲ, ಅದಕ್ಕೊಂದು ಹ್ಯಾಪಿ, ಅದು ಒಂದು ಸ್ವೀಟಾಗಿರಲಿ ಅಂತ ಕೊಡೋಣ ಅಂತ ಫಸ್ಟೇ ಡಿಸೈಡ್ ಆಗಿತ್ತು. ಸೊ ಹಬ್ಬ ಕೂಡ ಬಂತಲ್ಲ, ಹಬ್ಬದ ದಿನ ನಾನು ಹಸುಗೆಲ್ಲ ಪೂಜೆ ಎಲ್ಲ ಮಾಡಿ ಕೊಡೋಣ ಅಂತ ಅದೇ ನೋಡಿ ಇಲ್ಲಿ ಅರಿಶಿನ ಕುಂಕುಮ ಹೂವು ಎಲ್ಲ ಉದುರಿಸ್ಕೊಂಡಿದ್ದೆ. ಅರಿಶಿನ ಕುಂಕುಮ ಹಾಕಿ ಪೂಜೆ ಎಲ್ಲ ಮಾಡಿದೆ ನಮ್ಮ ಹಸುಗೆ. ನಮ್ಮ ಕಡೆ ಹಸುಗೆ ಸಂಕ್ರಾಂತಿ ಹಬ್ಬಕ್ಕೆ ಪೂಜೆ ಮಾಡ್ತೀವಿ. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಕಾಮೆಂಟ್ ಮಾಡಿ. ನಾನಿಲ್ಲಿ ಅರ್ಧ kg ಅಕ್ಕಿ ಕೊಟ್ಟು 2 ಬೆಲ್ಲ ಕೊಟ್ಟಿದ್ದೆ. ಆದರೆ ನಮ್ಮ ಹಸ್ಬೆಂಡ್ ಬಂದು ನನಗೆ ಸರಿಯಾಗಿ ಬೈದರು, ಯಾಕೆಂದರೆ ನಾನು ಇದು ಕೊಡೋಷ್ಟರಲ್ಲಿ 2 ಗಂಟೆ ಆಗಿತ್ತು. ಆಲ್ರೆಡಿ ಹುಲ್ಲು ಕೂಡ ತಿಂದಿತ್ತು. ಅಂದರೆ ಈ ಥರ ಏನಾದರೂ ಕೊಡೋದಿದ್ರೆ ಬೆಳಗ್ಗೆನೇ ಕೊಡೋದು ಬೆಸ್ಟ್ ಅಂತ ಅಂತೆ. ಹುಲ್ಲೆಲ್ಲ ತಿಂದಮೇಲೆ ಕೊಡಬಾರ್ದಂತೆ. ನಾನು ಹಬ್ಬ ಆಗಿರೋದ್ರಿಂದ ಕೊಟ್ಟೆ. ಇದು ನೋಡ್ತೈತೆ ನನಗಿಲ್ವಲ್ಲ ಅಂತ ನಾನು ಒಂದೇ ಮರ ತೊಗೊಂಬಂದಿದ್ದು. ಅದಾದಮೇಲೆ ಅದೇ ಮರದಲ್ಲಿ ಇದಕ್ಕೂ ಕೊಡೋಣ ಅಂತ ತೊಗೊಂಬಂದಿದ್ದೆ. ಸರಿ ಏನೂ ಆಗಿಲ್ಲ. ಆದರೂ ನಾನು ಅಟ್ಲೀಸ್ಟ್ ಒಂದು ಕಾಲು ಲೋಟ ಹಾಕಬೇಕಿತ್ತು. ನಾನು ಅರ್ಧ kg ಹಾಕಿದೆ. ಅದು ತಿಂತಾಯಿದೆ. ಫುಲ್ ಎಲ್ಲ ಕೆಲಸ ಆಯಿತು ನಂದು ಕೂಡ. ನಾನು ಈಗ ಇವರಿಗೆ ಪೂಜೆ ಮಾಡಿ ಇವಾಗ ಹೋಗಿ ನಾನು ಊಟ ಮಾಡಬೇಕು. ಮಧ್ಯಾಹ್ನ ಆಲ್ಮೋಸ್ಟ್ ನಾನು ಊಟ ಮಾಡೋಷ್ಟರಲ್ಲಿ 1 ಗಂಟೆ 2 ಗಂಟೆನೇ ಆಗಿತ್ತು ಅನ್ಬೋದು ಹಬ್ಬದ ದಿನ. ಮತ್ತು ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ರೆಸಿಪೀಸ್ ಹಬ್ಬಕ್ಕೆ, ಏನು ಸ್ಪೆಷಲ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಮುಂದೆ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನೋಡ್ತಾಯಿರಿ. ಮತ್ತು ಪ್ಲೀಸ್ ಗೈಸ್, ಇನ್ನೇನು 2Kಗೆ ನಿಯರ್ ಇದೆ ಸಬ್ಸ್ಕ್ರೈಬರ್ಸು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇವಾಗ ಅದಾದಮೇಲೆ ಇದಕ್ಕೆ ಇವಾಗ ತಿನ್ನೋಕ್ಕೆ ಇಟ್ಟೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವು ಇದನ್ನು ತಿನ್ನೋಕ್ಕೆ. ಯಾಕೆಂದರೆ ನಮ್ಮ ಥರ ಹಸುಗಳು ರೈಸು ಪಾಯಸ ಈ ಥರ ಎಲ್ಲ ಕೊಟ್ಟರೆ ತಿಂತವೆ. ಬಟ್ ಆ ಥರ ಮಾಡಿಕೊಡೋದ್ಕಿಂತ ಈ ಥರ ಕೊಟ್ಟರೆ ಖುಷಿ ಆಗ್ಬೋದು ಅಂದ್ಕೊಂಡು ನಾನು ಈ ಥರನೇ ಕೊಟ್ಟೆ. ಹಂಗೂ ನಮ್ಮ ಮನೇಲಿ ಪಾಯಸ ಇತ್ತು, ಕೊಡೋಣ ಅಂದ್ಕೊಂಡೆ. ಆಮೇಲೆ ಬೇಡ ಈ ಥರ ಕೊಡೋಣ, ನಮ್ಮಮ್ಮ ಹೇಳಿದರೆ ಈ ಥರ ಕೊಡು ಅಂತ. ಸೊ ಹಾಗಾಗಿ ಕೊಟ್ಟೆ ಫ್ರೆಂಡ್ಸ್. ಮತ್ತು ಇನ್ನು ಏನು ಹೇಳೋದು, ಎಲ್ಲ ಖಾಲಿ ಮಾಡ್ತು, ಫಿನಿಶ್ ಮಾಡ್ತು. ನಾನಿವಾಗ ಊಟ ಮಾಡಬೇಕು ಅಂತ. ಈಗ ಊಟ ನೋಡಿ ಪಾಯಸ ಪಲ್ಯ ಅನ್ನ ಸಾಂಬಾರು ಇದೆ ಹಬ್ಬಕ್ಕೆ ಸ್ಪೆಷಲ್ಲು. ಈಗ ನಾನು ನಮ್ಮ ಪಾಪು ಇಬ್ಬರು ಊಟ ಮಾಡಬೇಕು. ಪಾಪು ಆಲ್ರೆಡಿ ಬೆಳಗ್ಗೆನೇ ಪೂರಿ ತಿಂದಿದ್ದು. ಫ್ರೆಂಡ್ಸ್, ಓಕೆ, ನಾನು ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ವಿಡಿಯೋಸ್ ಬೇಕು ಅದನ್ನು ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ.